ಜನಹಿತ ಕಾಪಾಡುವುದಕ್ಕಾಗಿ, ರಾಜ್ಯದ ಹಿತ ಕಾಪಾಡುವುದಕ್ಕಾಗಿ ಸೂಕ್ತವಾಗಿರತಕ್ಕಂಥ ಹೆಜ್ಜೆಯನ್ನು ಸರ್ಕಾರ ಇಡ್ತದೆ. ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಮ್ಮ ರಾಜ್ಯದ ಜನರ ಹಕ್ಕುಗಳನ್ನು ಕಿತ್ಕೊಳ್ಳುವಂತಹದ್ದು ಆದರೆ ಸರ್ಕಾರ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಸರ್ಕಾರ ಅಧಿವೇಶನವನ್ನು ಕರೆಯದೆ ಬಿಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಅರಿವು ಹಾಗೂ ಜಾಗೃತಿ ಮೂಡಿಸೋದಕ್ಕಾಗಿ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಸೂಕ್ತವಾಗಿರತಕ್ಕಂಥ ಒತ್ತಡ ತರೋದಕ್ಕಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅನ್ನು ಮರುಸ್ಥಾಪನೆ ಮಾಡಿಸೋದ್ರ ಸಲುವಾಗಿ ಸೂಕ್ತವಾಗಿರತಕ್ಕಂಥ ಒತ್ತಡ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಈಗ ಸರ್ ಕರ್ನಾಟಕ ರಾಜ್ಯಾದ್ಯಂತ ಮಾತ್ರ ಒಂದು ವಿಧೇಯಕದ ಬಗ್ಗೆ ದೊಡ್ಡ ಮಟ್ಟದ ಧ್ವನಿ ಎತ್ತಿದೆ. ತೆಲಂಗಾಣ ರಾಜ್ಯ ಮತ್ತು ಹಿಮಾಚಲ ಪ್ರದೇಶವನ್ನು ಇತರ ರಾಜ್ಯಗಳಲ್ಲಿ ಈ ಒಂದು ವಿಚಾರದಲ್ಲಿ ಎಲ್ಲೂ ಸಹ ಯಾವ ಸರ್ಕಾರ ತೆಗೆದಿಲ್ಲ ಅನ್ನೋದು ಮಾತಿದೆ. ಅಲ್ಲ, ಅಂತ ತಪ್ಪು ಕಲ್ಪನೆ, ತಪ್ಪು ಭಾವನೆ, ಮಾಹಿತಿ ಕೊರತೆ. ಪಂಜಾಬ್ ಸರ್ಕಾರ ಧ್ವನಿ ಎತ್ತಿದೆ, ತಮಿಳುನಾಡು ಸರ್ಕಾರ ರೆಸಲ್ಯೂಷನ್ ಮಾಡಿದೆ, ಧ್ವನಿ ಎತ್ತಿದೆ. ನಾನು ಆಫ್ ಹ್ಯಾಂಡ್ ನೀವೇನು ಹೇಳಿದ್ರಿ ಆ ರಾಜ್ಯ ಅಲ್ಲದೆ ಇರತಕ್ಕಂಥ 2 ರಾಜ್ಯಗಳನ್ನು ಹೇಳಿದೆ. 6-7 ರಾಜ್ಯಗಳು ಈಗಾಗಲೇ ತಮ್ಮ ಸ್ಪಷ್ಟ ನಿಲುವನ್ನು ಹಾಗೂ ಅಸಮಾಧಾನವನ್ನು ಜನರಿಗೆ ಅವರ ರಾಜ್ಯಗಳಲ್ಲಿ ಆಗ್ತಕ್ಕಂಥದ್ದು ಹಾಗೂ ರಾಜ್ಯ ಸರ್ಕಾರಗಳ ಮೇಲೆ ಏನು ಭಾರಿ ಹೊರೆ ಬೀಳ್ತಾ ಇದೆ ಅದೆಲ್ಲದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ರೇಷಿಯೋ ಆಫ್ ಗ್ರಾಂಟ್ ಈಸ್ 1. ತಾವು ದಯಮಾಡಿ ಗಮನಿಸಬೇಕು. ಮಹಾತ್ಮ ಗಾಂಧಿ ನರೇಗಾ ಆಕ್ಟ್ನೊಳಗೆ it was not just giving employment or the work. It is not question of just minimum wage or whatever the wage we were giving. It is not only that. In the event, if the work was not given, employment was not given, the beneficiary or the sufferer, the victim, had an opportunity, had a right to seek unemployment allowance. That is the right which was given by Mahatma Gandhi Narega Act. And you all know, ಪಂಚಾಯತ್ಗಳಿಗೆ ಅಧಿಕಾರ ಇತ್ತು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ನಂತರ ತಗೋಬೇಕು ಅಂತ ಹೇಳಿ ನಿರ್ಣಯ ಮಾಡೋದಕ್ಕೆ. ಆದರೆ ಈ ಒಂದು ವಿಕಸಿತ ಭಾರತ ಗ್ರಾಮ್ಜಿ ಏನು ಬಂದಿದೆ ಇದರ ಮುಖಾಂತರ ಪಂಚಾಯಿತಿಗಳಿಗೆ ಅಧಿಕಾರ ಇಲ್ಲ. ಆಮೇಲೆ ಎಲ್ಲಾ ಪಂಚಾಯಿತಿಗಳನ್ನು ಕವರ್ ಮಾಡೋದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಆಕ್ಟ್ನೊಳಗೆ ಏನಿತ್ತು, ವಿದಿನ್ 5 years ಫ್ರಮ್ ದಿ ಟೈಮ್ ಆಫ್ ಕಂಪ್ಲೀಷನ್ ಆಲ್ ದಿ ರೂರಲ್ ಏರಿಯಾಸ್, ಆಲ್ ದ ವಿಲೇಜಸ್ were covered. That was the mandate of the act also. But ಇದರಲ್ಲಿ ಹಂಗಿಲ್ಲ. Government of India will decide to which panchayats this particular VBG, Gramji benefit should go. And workers, the farm workers, ಅವ್ರನ್ನ ಇಲ್ಲಿವರೆಗೆ ನಾವು ಎದಕ್ಕೆ ಉಪಯೋಗ ಮಾಡ್ತಿದ್ವಿ, ಗ್ರಾಮೀಣ ಆಸ್ತಿಯನ್ನು ಸೃಷ್ಟಿ ಮಾಡೋದಕ್ಕೆ, ಹೊಲದೊಳಗೆ ಬದು ಹಾಕೋದಕ್ಕೆ, ಹೊಳಗಟ್ಟಿ ಕಟ್ಟೋದಕ್ಕೆ, ಕೃಷಿ ಹೊಂಡ ಮಾಡೋದಕ್ಕೆ, ದನದ ದೊಡ್ಡಿ ಕಟ್ಟೋದಕ್ಕೆ, ಕುರಿ ದೊಡ್ಡಿ ಕಟ್ಟೋದಕ್ಕೆ, ಶಾಲಾ ಮೈದಾನ ಮಾಡೋದಕ್ಕೆ, ಗ್ರಾಮೀಣ ಭಾಗದೊಳಗೆ ಕಣ ಮಾಡೋದಕ್ಕೆ, ಇವೆಲ್ಲವನ್ನ ಆಸ್ತಿ ನಿರ್ಮಾಣ ಮಾಡೋದಕ್ಕೆ ನಾವು ಈ ಯೋಜನೆಯನ್ನು ಉಪಯೋಗ ಮಾಡ್ತಿದ್ವಿ. ಈ ಗ್ರಾಮೀಣ ಭಾಗದ ಹಳ್ಳಿಯೊಳಗೆ ಏನು ಆಸ್ತಿ ನಿರ್ಮಾಣ ಆಗ್ತಾ ಇತ್ತು, ಆಸ್ತಿ ನಿರ್ಮಾಣ ನಿಂತು ಆ ವಿಕಸಿತ ಭಾರತ ಯೋಜನಾದೊಳಗಿದ್ದಂಥ ರಸ್ತೆ ನಿರ್ಮಾಣ ಅಥವಾ ಫ್ಲೈಓವರ್ ನಿರ್ಮಾಣ ಅಥವಾ ಟನಲ್ ನಿರ್ಮಾಣ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಕೆಲಸ, ಇವರ ಹತ್ರ ಕಾರ್ಮಿಕರು ಆ ಕಾಂಟ್ರಾಕ್ಟರ್ನ ಹತ್ರ ಹೋಗಿ ಕೆಲಸ ಮಾಡಬೇಕು. ದಟ್ ಈಸ್ ವಾಟ್ ದಿ
ವಿಬಿಜಿ ಗ್ರಾಮ್ಜಿ ಆಕ್ಟ್ ಸೇಸ್. ಅಂದರೆ ನಮ್ಮ ಜನರ ಕೆಲಸದ ಹಕ್ಕನ್ನು ಕಿತ್ಕೊಂಡ್ರು. ಪಂಚಾಯಿತಿಗಳಿಗೆ ಏನು ಕೆಲಸ ಯಾವುದು ಅನ್ನೋದು ನಿರ್ಣಯ ಮಾಡುವಂಥ ಹಕ್ಕಿತ್ತು, ಅದನ್ನು ಕಿತ್ತುಕೊಂಡ್ರು. ಏನು ರಾಷ್ಟ್ರ ಮಟ್ಟದೊಳಗೆ ಪಂಚಾಯತ್ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ಆಕ್ಟ್ ಮುಖಾಂತರ ಕರ್ನಾಟಕದೊಳಗೆ ನಾವು ಪಂಚಾಯಿತಿಗಳಿಗೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ವಿ. ಅದರ ಜೊತೆಗಿನ ಗ್ರಾಮ ಸಭೆಗಳಿಗೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿದ್ವಿ. ಆ ಗ್ರಾಮ ಸಭೆಯಿಂದ ಹಳ್ಳಿಯವನಿಗೆ ಕೊಟ್ಟಂತ ಅಧಿಕಾರವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡು ಅದನ್ನು ಕೇಂದ್ರದೊಳಗೆ, ದಿಲ್ಲಿಯೊಳಗೆ ಅಧಿಕಾರಿಗಳ ಕೈಯೊಳಗೆ ಕೊಡೋದ್ರ ಮೂಲಕ ಅಧಿಕಾರ ವಿಕೇಂದ್ರೀಕರಣದ ಆ ಪರಿಕಲ್ಪನೆಗೆ ಕೊಡಲೆ ಪೆಟ್ಟನ್ನು ಕೊಟ್ಟಿದ್ದಾರೆ. ಇವೆಲ್ಲ ದೀಸ್ ಆರ್ ಆಲ್ ಮೈನಸ್ ಪಾಯಿಂಟ್ಸ್ ಆಫ್ ವಿಬಿಜಿ ಗ್ರಾಮ್ಜಿ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಜನರನ್ನು ಜಾಗೃತಿ ಮಾಡ್ತಾ ಇದ್ದೀವಿ, ವಿಶೇಷ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಏನು ಒತ್ತಡ ತರಬೇಕು ಆ ಒತ್ತಡವನ್ನು ನಮ್ಮ ನಿರ್ಣಯಗಳ ಮೂಲಕ ಮಾಡ್ತೀವಿ. ಎಸ್, ದ್ಯಾಟ್ ಈಸ್ ಆಲ್ಸೋ. ನಾವು ಇದನ್ನು ಇಷ್ಟಕ್ಕೆ ಬಿಡೋದಲ್ಲ, ಕೇವಲ ಜನರ ಕೋರ್ಟ್ಗೆ ಮಾತ್ರ ತೆಗೆದುಕೊಂಡು ಹೋಗೋದಲ್ಲ, ಇದನ್ನ ಕಾನೂನು ಕೋರ್ಟ್ಗೂ ಸಹಿತ ತೆಗೆದುಕೊಂಡು ಹೋಗೋದಕ್ಕೆ ಚಿಂತನೆ ನಡೆದಿದೆ, ಚರ್ಚೆ ನಡೆದಿದೆ. ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿ ನಾವು ನಿರ್ಣಯಿಸಿದ್ದೇವೆ.